ಸ್ವಿಂಗ್ ಟ್ರೇಡಿಂಗಲ್ಲಿ 2 ರೀತಿಯ ಮೆಥಡನ್ನು ನೀವು ಯೂಸ್ ಮಾಡ್ಬೋದು. ಒಂದು ಕಂಟಿನ್ಯೂಷನ್ ಮೆಥಡ್, ಇನ್ನೊಂದು ರಿವರ್ಸಲ್ ಮೆಥಡ್ ಅಥವಾ ಮೀನ್ ರಿವರ್ಷನ್ ಮೆಥಡ್ ಅಂತ ಕರಿತೀವಿ. ಕಂಟಿನ್ಯೂಷನ್ ಮೆಥಡಲ್ಲಿ ಏನಾಗುತ್ತೆ, ಸ್ಟಾಕ್ ಒಂದು ಅಪ್ ಮೂವನ್ನು ಕೊಡುತ್ತೆ. ಸೊ ಒಂದು ಸ್ಟಾಕ್ ಅಪ್ ಮೂವನ್ನು ಕೊಡುತ್ತೆ, ನೆಕ್ಸ್ಟ್ ಒಂದು ಪಾಸನ್ನು ತಗೊಳುತ್ತೆ, ಇಲ್ಲಿ ಒಂದು ಪ್ಯಾಟರ್ನ ಕ್ರಿಯೇಟ್ ಮಾಡುತ್ತೆ, ನೆಕ್ಸ್ಟ್ ಬ್ರೇಕ್ಔಟ್ ಆಗುತ್ತೆ. ಈಗ ನಾವು ಎಂಟ್ರಿ ಆಗುವಂಥದ್ದು. ಇಲ್ಲಿ ನಮಗೆ ಬೆನಿಫಿಟ್ ಇರುವಂಥದ್ದೇನು, ಸೊ ಸ್ಟಾಕ್ ಆಲ್ರೆಡಿ ಒಂದು ಸ್ಟ್ರೆಂತನ್ನು ತೋರಿಸ್ತಾ ಇದೆ. ಸೊ ಆ ಸ್ಟ್ರೆಂತಲ್ಲಿ ಅಗೇನ್ ಒಂದು ಬ್ರೇಕ್ಔಟನ್ನು ಕೊಟ್ಟಾಗ ನಾವು ಅಲ್ಲಿ ಆ ಟ್ರೆಂಡ್ಗೆ ಎಂಟ್ರ್ ಆಗ್ತೀವಿ. ಸೊ ಇದು ಒಂದು ಮೆಥಡ್. ಇದು ಇರುವಂಥದ್ದು ಯಾವುದು, ಕಂಟಿನ್ಯೂಷನ್ ಮೆಥಡ್. ಸೊ ನಮ್ಮ ಸ್ವಿಂಗ್ ಟ್ರೇಡಿಂಗ್ ಕೋರ್ಸಲ್ಲಿ ಕೂಡ ಈ ಕಂಟಿನ್ಯೂಷನ್ ಮೆಥಡನ್ನೇ ನಾವು ಡಿಸ್ಕಸ್ ಮಾಡಿರುವಂಥದ್ದು. ಯಾಕೆ, ನಾವೊಂದು ಸ್ವಿಂಗಲ್ಲಿ ನಾವೊಂದು ಟ್ರೆಂಡಲ್ಲಿ ಇರ್ತೀವಿ, ಅದೇ ಟ್ರೆಂಡ್ ಕಡೆ ಆ ಟ್ರೆಂಡ್ ಅಗೇನ್ ಕಂಟಿನ್ಯೂ ಆದಾಗ ಆ ಟ್ರೆಂಡನ್ನು ರೈಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇನ್ನೊಂದು ಮೆಥಡ್ ಇರುವಂಥದ್ದು ಮೀನ್ ರಿವರ್ಷನ್ ಅಥವಾ ರಿವರ್ಸಲ್ ಮೆಥಡ್. ಸೊ ಅಲ್ಲಿ ಏನಾಗುತ್ತೆ, ಸ್ಟಾಕ್ ಒಂದು ಡೌನ್ ಮೂವ್ನ ಕೊಡ್ತಾ ಇರುತ್ತೆ, ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಕನ್ಸಾಲಿಡೇಷನನ್ನು ಸ್ಟಾರ್ಟ್ ಮಾಡುತ್ತೆ, ಅಲ್ಲಿ ಒಂದು ಪ್ಯಾಟರ್ನ ಕ್ರಿಯೇಟ್ ಮಾಡುತ್ತೆ, ಅಲ್ಲಿ ಬ್ರೇಕ್ಔಟನ್ನು ಐಡೆಂಟಿಫೈ ಮಾಡಿಕೊಂಡು ಆ ಸೆಟಪ್ಪನ್ನು ನಾವು ಟ್ರೇಡ್ ಮಾಡುವಂಥದ್ದು. ಸೊ ಅಲ್ಲಿ ಪ್ರಾಬ್ಲಮ್ ಏನು, ಮೇ ಬಿ ಅಲ್ಲಿ ಮೂವ್ ಸ್ಟ್ರಾಂಗ್ ಬರದೇ ಇರ್ಬೋದು. ಯಾಕೆ, ಆಲ್ರೆಡಿ ಸ್ಟಾಕ್ನ ಟ್ರೆಂಡ್ ಡೌನ್ ಇದೆ. ಸೊ ನಮ್ಮ ಎಕ್ಸ್ಪೆಕ್ಟೆಡ್ ಮೂವ್ ಅಥವಾ ಸ್ಟ್ರಾಂಗ್ ಆದ ಮೂವ್ ಅಥವಾ ಒಂದು ಸ್ಪೀಡ್ ಮೂವ್ ಬರದೇ ಇರ್ಬೋದು. ಸೊ ಅದೊಂದು ನೆಗೆಟಿವ್ ಇದೆ. ಸೊ ನೀವು ಯಾವ ಮೆಥಡನ್ನು ಫಾಲೋ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವುದು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಟ್ರೆಂಡ್ ಇಲ್ಲಿ ಡೌನ್ ಇರೋದ್ರಿಂದ ಇಲ್ಲಿ ನೀವೊಂದು ಕನ್ಸಾಲಿಡೇಷನ್ ಪ್ಯಾಟರ್ನನ್ನು ಐಡೆಂಟಿಫೈ ಮಾಡಿ ಅಥವಾ ಒಂದು ಇಲ್ಲಿ ಒಂದು ಬ್ರೇಕ್ಔಟನ್ನು ಐಡೆಂಟಿಫೈ ಮಾಡಿದೆ, ಸ್ಟಾಕ್ ಮೇ ಬಿ ಒಂದು ರಿವರ್ಸಲ್ ಮೂವನ್ನು ಕೊಡ್ಬೋದು. ಬಟ್ ಈ ರಿವರ್ಸಲ್ ಮೂವ್ ಮೇ ಬಿ ಸ್ಟ್ರಾಂಗ್ ಇಲ್ಲದೇ ಇರ್ಬೋದು ಅಥವಾ ತುಂಬ ದೊಡ್ಡದಾದ ರಿವರ್ಸಲ್ ಮೂವ್ ಆಗದೇ ಇರ್ಬೋದು. ಯಾಕೆ, ಆಲ್ರೆಡಿ ಸ್ಟಾಕ್ನ ಟ್ರೆಂಡ್ ಡೌನ್ ಇದೆ. ಸೊ ನಾನು ಪ್ರಿಫರ್ ಮಾಡುವಂಥದ್ದು ಮೊಮೆಂಟಮ್ ಸ್ಟಾಕ್ ಅಥವಾ ನಮ್ಮ ಮಿಡ್ 150 ಪೋರ್ಟ್ಫೋಲಿಯೋದಲ್ಲಿ ಕೂಡ ಮೊಮೆಂಟಮ್ ಮೆಥಡನ್ನೇ ನಾವು ಫಾಲೋ ಮಾಡುವಂಥದ್ದು. ಅದೇ ರೀತಿ ಸ್ವಿಂಗ್ ಟ್ರೇಡಿಂಗು ಕೂಡ ಒಂದು ಮೊಮೆಂಟಮಲ್ಲಿ ಇರುವಂಥ ಸ್ಟಾಕನ್ನೇ ಐಡೆಂಟಿಫೈ ಮಾಡಿ ಅದರ ಮೇಲೆ ನಾವು ಎಂಟ್ರಿ ಆಗ್ತೀವಿ ಅಂತ ಹೇಳಿದರೆ ಅದು ಬೆಟರ್ ಆಗುತ್ತೆ.